ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಿಫ್ಟಿ ಕನ್ನಡ. ನಿಫ್ಟಿ ಕನ್ನಡಕ್ಕೆ ಸುಸ್ವಾಗತ. ಈ ವಿಡಿಯೋ ಓನ್ಲಿ ಫಾರ್ ಎಜುಕೇಶನ್ ಪರ್ಪಸ್ಗೋಸ್ಕರ. ಇದು ಯಾವುದೇ ಟ್ರೇಡ್ ರೆಕಮೆಂಡೇಶನ್ ವಿಡಿಯೋ ಅಲ್ಲ. ಮೈ ಡಿಯರ್ ಫ್ರೆಂಡ್, ನಾನು ನಿನ್ನೆ ಬ್ಯಾಂಕ್ ನಿಫ್ಟಿನಲ್ಲಿ ಹೇಳಿದೆ. ಸೊ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿ ಏನಾದ್ರೂ ಮೇಲ್ಗಡೆ ಬಂದ್ರೆ ಸೊ ಪಿ ಟಿ ಸಿನ ನೋಡ್ಕೊಳ್ಳಿ, ಅಥವಾ ಗ್ಯಾಪ್ ಡೌನ್ ಅಲ್ಲಿ ಫ್ಲಾಟ್ ಅಲ್ಲಿ ಓಪನ್ ಆಗಲಿ ಅಥವಾ ಡೌನ್ ಅಲ್ಲಿ ಓಪನ್ ಆಗಿ ಹಂಗೆ ಕಂಟಿನ್ಯೂ ಆದ್ರೆ ಸೊ ಇಲ್ಲಿ ಒಂದು ಪರ್ಪಲ್ ಲೈನ್ ಹಾಕಿರ್ತೀನಿ. ಸೊ ಇಲ್ಲೊಂದು ಲೈನ್ ಇರುತ್ತೆ ನಂದು, ಓಕೆನಾ. ಇದೇ ಬಾಕ್ಸ್ ಇರುತ್ತೆ, ಇದನ್ನ ಕಲರ್ ಚೇಂಜ್ ಮಾಡಿದೀನಿ ಅಷ್ಟೇ, ಓಕೆನಾ. ಇಲ್ಲೊಂದು ಸಪೋರ್ಟ್ ಇರುತ್ತೆ. ಸೊ ಒನ್ಸ್ ಬ್ರೇಕ್ ಆಗುತ್ತೆ ನೋಡ್ಕೊಳ್ಳಿ. ಬ್ರೇಕ್ ಆದ್ರೆ ಒಂದು ಫುಲ್ ಬ್ಯಾಕ್. ಸೊ ನಾನು ಇಲ್ಲಿ ತನಕ ಅನ್ಕೊಂಡಿದ್ದೆ 49,200 300 ತನಕನೂ ಒಂದು ಫುಲ್ ಬ್ಯಾಕ್ ಬರ್ಬೋದು, ಅಥವಾ ಒಂದು ಪಿ ಡಿ ಸಿ ತನಕ ಫುಲ್ ಬ್ಯಾಕ್ ಬರ್ಬೋದು ಅಂತಾನು ಅನ್ಕೊಂಡಿದ್ದೆ. ಸೊ ಮಾರ್ಕೆಟ್ ಏನ್ ಮಾಡುತ್ತೆ, ಅಲ್ಲಿಂದಾನೇ ಒಂದು ಈ ನನ್ನ ರೆಕ್ಟಾಂಗಲ್ ಬಾಕ್ಸ್ ಹತ್ರ ಸೊ ಮತ್ತೆ ರಿಜೆಕ್ಷನ್ ಆಗಿ ಹಂಗೆ ಕೆಳಗಡೆ ಬರುತ್ತೆ. ನೆಕ್ಸ್ಟ್ ಟಾರ್ಗೆಟ್ 48,700ನ ನೋಡ್ಕೊಳ್ಳಿ. ಒನ್ಸ್ ಅದನ್ನ ಬ್ರೇಕ್ ಆದ್ರೆ 48,458ನ ಬ್ರೇಕ್ ಆಗುತ್ತಾ ನೋಡ್ಕೊಳ್ಳಿ. ಮತ್ತೆ ಒಂದು ಫುಲ್ ಬ್ಯಾಕ್ ಮತ್ತೆ ರಿಜೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲೊಂದು ರಿಜೆಕ್ಷನ್ ತರ ಕಾಣಿಸ್ತಿದೆ, ಓಕೆನಾ. ಸೊ ಯಾರಿಗೆಲ್ಲ ಕಲಿಬೇಕು, ನಾನು ಮೊನ್ನೆನೇ ಹೇಳಿದೆ ಮೈ ಡಿಯರ್ ಫ್ರೆಂಡ್, ಓಕೆನಾ. ಮೊನ್ನೆನೇ ಹೇಳಿದೆ. ಸೊ ನಾನು ಮೈನರ್ ಚೇಂಜ್ ಆಫ್ ಕ್ಯಾರೆಕ್ಟರ್ ನ ಕ್ರಿಯೇಟ್ ಮಾಡದೆ ಇಂಟ್ರಾ ಡೇ ನಲ್ಲಿ ಒಂದು ಮೈನರ್ ಚೇಂಜ್ ಆಫ್ ಕ್ರಿಯೇಟ್ ಅನ್ನ ಮಾಡಿದೆ. ಸೊ ಮಾರ್ಕೆಟ್ ಕೆಳಗಡೆ ಹೋಗ್ಬೋದು ಅಂತಾನೆ ಹೇಳಿದೆ. ಮೊನ್ನೆನೂ ಕೂಡ ಕರೆಕ್ಟ್ ಆಗಿ ಹೇಳಿದೀನಿ. ಸೊ ಇಲ್ಲಿ ತನಕ 49,500 600ನ ವಾಚ್ ಮಾಡ್ಕೊಳ್ಳಿ. ಸೊ ಒಂದು ಫುಲ್ ಬ್ಯಾಕ್ ವೆಯ್ಟ್ ಮಾಡಿ ಪ್ಲಾನ್ ಮಾಡ್ಕೊಳ್ಳಿ ಅಂತಾನೆ ಹೇಳಿದೆ. ಸೊ ಮಾರ್ಕೆಟ್ ಹಂಗೆ ನಿನ್ನೆ ಒಂದು ಪರ್ಫಾರ್ಮೆನ್ಸ್ ನ ಕೊಡ್ತು. ಸೊ ಇವತ್ತು ಕೂಡ ಇಲ್ಲೇ ಓಪನ್ ಆಗಿ ನನ್ನ ಆ ಸಪೋರ್ಟ್ ನ ಕ್ರಾಸ್ ಮಾಡಿ ಮತ್ತೆ ಒಂದು ಫುಲ್ ಬ್ಯಾಕ್ ಸಣ್ಣದಾಗಿ ಹೋಗಿ ಒಂದ್ ಕೆಳಗಡೆ ಬರುತ್ತೆ, ಓಕೆನಾ. ಮತ್ತೆ ಇದನ್ನ ಕ್ರಾಸ್ ಮಾಡಿದೆ. ಮಾರ್ಕೆಟ್ ಏನಾದ್ರೂ ಫ್ಲಾಟ್ ಅಲ್ಲಿ ಓಪನ್ ಆಗಿ ಕೆಳಗಡೆ ಬರತ್ತಾ ನೋಡ್ಕೊಳ್ಳಿ. 48,400ನ ನೋಡ್ಕೊಳ್ಳಿ. ಫ್ಲಾಟ್ ಅಲ್ಲಿ ಓಪನ್ ಆಗಿ ಏನಾದ್ರೂ ಕೆಳಗಡೆ ಬಂದ್ರೆ ಒನ್ಸ್ ಬ್ರೇಕ್ ಆಯ್ತಾ 48,241ನ ವಾಚ್ ಮಾಡ್ಕೊಳ್ಳಿ. ಓಕೆ, 241ನ ವಾಚ್ ಮಾಡ್ಕೊಳ್ಳಿ. ಇಲ್ಲೆಲ್ಲಾರು ಪ್ರಯೇಷನ್ ಮಾಡಿ ಮತ್ತೆ ಮೇಲ್ಗಡೆ ಹೋಗಬಹುದು. ಮತ್ತೆ 48,700 ಹತ್ರ ಏನಾದ್ರೂ ರೆಸಿಸ್ಟೆನ್ಸ್ ನ ಫೇಸ್ ಮಾಡಿ ಮತ್ತೆ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಪಿ ಪ್ಲಾನ್ ಮಾಡ್ಕೊಳ್ಳಿ. ಇಲ್ಲಿ ಸಿ ಪ್ಲಾನ್ ಮಾಡಿರೋರು ಸೊ ಟೈಟ್ ಸ್ಟಾಪ್ ಲಾಸ್ ಜೊತೆಗಿಡಿ. ಒನ್ಸ್ ಬ್ರೇಕ್ ಆಗತ್ತಾ ನೋಡಿ, ಬ್ರೇಕ್ ಆದ್ರೆ ಕಂಟಿನ್ಯೂ ಮಾಡಿ ಸಿ, ಅಥವಾ ಇಲ್ಲೊಂದು ಪ್ರೊಜೆಕ್ಷನ್. ಸೊ ಪಿ ಪ್ಲಾನ್ ಮಾಡ್ಕೊಳ್ಳಿ. ಸೊ ಯಾರಿಗೆಲ್ಲ ಕಲಿಬೇಕು, ಈಸಿಯಾಗಿ ಕಲಿಬೇಕು, ಮಾರ್ಕೆಟ್ ನ ಕಲಿಬೇಕು ಸರ್, ಪ್ರೈಸ್ ಆಕ್ಷನ್ ನ ಕಲ್ತ್ಕೊಳ್ಳಿ ಮೈ ಡಿಯರ್ ಫ್ರೆಂಡ್ ಫಸ್ಟ್, ಓಕೆನಾ. ಪ್ರೈಸ್ ಆಕ್ಷನ್ ನ ಕಲೀರಿ. ಪ್ರೆಡಿಕ್ಷನ್ ಮಾಡೋದನ್ನ ಈಸಿಯಾಗಿ ಒಂದು 20% 30% ಎಫರ್ಟ್ ಹಾಕಿ ಸಾಕು, ಅಷ್ಟೇ. ಜಾಸ್ತಿ ಏನ್ ಬೇಡ, 30-40% ಎಫರ್ಟ್ ಹಾಕಿ. ಸೊ ಮಾರ್ಕೆಟ್ ನ ಟ್ರೆಂಡ್ ಯಾವ ಕಡೆ ಇದೆ, ಸ್ಟ್ರಕ್ಚರ್ ಹೇಗಿದೆ, ಸೊ ಅಷ್ಟನ್ನ ತಿಳ್ಕೊಳ್ಳಿ ಸಾಕು. ಆರಾಮಾಗಿ ಟ್ರೇಡ್ ಗಳನ್ನ ಮಾಡಬಹುದು. ಸ್ಕ್ಯಾಲ್ಪಿಂಗ್ ನ ಮಾಡಬಹುದು ಇಂಟ್ರಾಡೇ ನಲ್ಲಿ, ಓಕೆನಾ. ಇಂಟ್ರಾಡೇ ನಲ್ಲಿ ಸ್ಕ್ಯಾಲ್ಪಿಂಗ್ ನ ಮಾಡಬಹುದು, ಓಕೆನಾ. ಲೋವರ್ ಟೈಮ್ ಫ್ರೇಮ್ಗೂ ಹೋಗಿ ಮಾಡಬಹುದು, ಆರಾಮಾಗಿ ಮಾಡಬಹುದು, ಓಕೆ. ಸೊ ಫ್ಲಾಟ್ ಅಲ್ಲಿ ಓಪನ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಯ್ತು ಅಂದ್ರೆ ಸೊ ನೋಡ್ಕೊಳ್ಳಿ, 48,700ನ ಕ್ರಾಸ್ ಮಾಡ್ತಾ ಸೊ 48,900, ನೆಕ್ಸ್ಟ್ 49,040ನ ನೋಡ್ಕೊಳ್ಳಿ. ಒನ್ಸ್ ಬ್ರೇಕ್ ಆಯ್ತು ಸೊ 49,300 ನೆಕ್ಸ್ಟ್ ಟಾರ್ಗೆಟ್, ಓಕೆ. ಇಲ್ಲೆಲ್ಲಾದ್ರೂ 200-300 ಹತ್ರ ಪ್ರಯೇಷನ್ ಮಾಡಿ ಮತ್ತೆ ಕೆಳಗಡೆ ಬೀಳ್ಬೋದು. ಸೊ ಪಿ ಪ್ಲಾನ್ ಮಾಡ್ಕೊಳ್ಳಿ. ಸಿ ಎಂಟ್ ಆಗಿದ್ರೆ ಟೈಟ್ ಸ್ಟಾಪ್ ಲಾಸ್ ಮೂವ್ ಮಾಡಿ, ಅಥವಾ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಮಾರ್ಕೆಟ್ ಹಂಗೆ ಕಂಟಿನ್ಯೂ ಆಯ್ತು ಅಂದ್ರೆ 48,900ನ ನೋಡ್ಕೊಳ್ಳಿ. 920ನ 49,040ನ ನೋಡ್ಕೊಳ್ಳಿ, ಓಕೆ. ಒನ್ಸ್ ಬ್ರೇಕ್ ಆಯ್ತಾ ಹಂಗೆ ಕಂಟಿನ್ಯೂ ಮಾಡಿ 49,300 ವರೆಗೂ ಕಂಟಿನ್ಯೂ ಮಾಡಿ. ಕ್ರಾಸ್ ಮಾಡುತ್ತಾ 49,400 ನೆಕ್ಸ್ಟ್ ಟಾರ್ಗೆಟ್, ಓಕೆ. ಇಲ್ಲೆಲ್ಲಾರು ಪ್ರಯೇಷನ್ ಮಾಡಿ ಮತ್ತೆ ಬೀಳೋ ಚಾನ್ಸಸ್ ಇರುತ್ತೆ, ಅಥವಾ ಕಂಟಿನ್ಯೂ ಆದ್ರೆ ಹಂಗೆ ಕಂಟಿನ್ಯೂ ಆಗ್ಲಿ, ಓಕೆನಾ. ಕ್ರಾಸ್ ಮಾಡ್ಬೇಕು, ಓಕೆ. 49,300ನ ಕ್ರಾಸ್ ಮಾಡ್ಬೇಕು, ಓಕೆ. 300-400ನ ಕ್ರಾಸ್ ಮಾಡ್ಬೇಕು. ಸೊ 400 ಬಿ ಕೇರ್ಫುಲ್. 400 ಹತ್ರ ರಿಜೆಕ್ಷನ್ ಹೊಡೆಯೋ ಚಾನ್ಸಸ್ ಇರುತ್ತೆ, 300 ಹತ್ರನೂ ರಿಜೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಯಾವ್ದು ಸಿ ಹೋದಾಗ ಏನೇನ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಹಂಗೆ ಮೇಲ್ಗಡೆ ಹೋಗಿ ಮತ್ತೆ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಪ್ರೈಸ್ ಆಕ್ಷನ್ ಗೆ ವೇಟ್ ಮಾಡಿ. ಇಲ್ಲಿ ಪ್ರೈಸ್ ಆಕ್ಷನ್ ಗೆ ವೇಟ್ ಮಾಡಿ. ಪ್ರೈಸ್ ಆಕ್ಷನ್ ನೋಡಿ ಸೊ ಎಂಟ್ರಿ ಆಗಿ ಸೊ ಪಿ ಪ್ಲಾನ್ ಮಾಡ್ಕೊಳ್ಳಿ, ಓಕೆನಾ. ಏನಾದ್ರೂ ಫ್ಲಾಟ್ ಅಲ್ಲಿ ಓಪನ್ ಆಗಿ ಮೇಲಾದ್ರೂ ಅಷ್ಟೇ, ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಮೇಲಾದ್ರೂ ಅಷ್ಟೇ. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಕೆಳಗಡೆ ಬಿದ್ರೆ ಇಲ್ಲೆಲ್ಲಾದ್ರೂ ಓಪನ್ ಆಗಿ ಕೆಳಗಡೆ ಬಿದ್ರೆ ಸೊ 48,400ನ ನೋಡ್ಕೊಳ್ಳಿ. ಒನ್ಸ್ ಬ್ರೇಕ್ ಆಗುತ್ತಾ ನೋಡ್ಕೊಳ್ಳಿ. ಬ್ರೇಕ್ ಆಯ್ತಾ ಹಂಗೆ ಕಂಟಿನ್ಯೂ ಮಾಡಿ. ಒಂದ್ ಫುಲ್ ಬ್ಯಾಕ್ ಬರುತ್ತೆ, ಮತ್ತೆ ಇಲ್ಲೆಲ್ಲಾದ್ರೂ ಮತ್ತೆ ಇದೇ ಜಾಗನ 48,700 600 ಹತ್ರನೇ ಒಂದು ರೆಸಿಸ್ಟೆನ್ಸ್ ನ ಮಾಡಿ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ, ಓಕೆನಾ. ಇದನ್ನ 48,400ನ ಕ್ರಾಸ್ ಮಾಡಿ ಮತ್ತೆ ಮೇಲ್ಗಡೆ ಹೋದ್ರೆ ಸೊ ನೋಡ್ಕೊಳ್ಳಿ ಹಾಗೇನ, ಓಕೆ. ಲೆವೆಲ್ಸ್ ಗಳನ್ನ ಹೆಂಗೆ ಐಡೆಂಟಿಫೈ ಮಾಡೋದು, ಮಾರ್ಕೆಟ್ ಎಲ್ಲಿ ಗಂಟ ಹೋಗ್ಬೋದು, ಎಲ್ಲಿಂದ ರಿಜೆಕ್ಷನ್ ಆಗ್ಬೋದು ಕಲ್ತ್ಕೋಬೇಕು ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಕೊಟ್ಟಿರ್ತೀನಿ. ಸೊ ಕಾಂಟ್ಯಾಕ್ಟ್ ಮಾಡಬಹುದು, ವಾಟ್ಸ್ಆಪ್ ಮಾಡಬಹುದು. ಸೊ ಇಂಟ್ರೆಸ್ಟ್ ಇದ್ರೆ, ಓಕೆ.
ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಆಗ್ಬೋದು ಮೈ ಡಿಯರ್ ಫ್ರೆಂಡ್. ನನಗೆ ವಾಟ್ಸಪ್ ಮಾಡಿ. ಓಕೆನಾ? ಸೊ ಇಲ್ಲಿ 48,052 ನೆಕ್ಸ್ಟ್ ಟಾರ್ಗೆಟ್, 47,784 ನೆಕ್ಸ್ಟ್ ಟಾರ್ಗೆಟ್. ಸೊ ನನ್ಗೆ ಲೋವರ್ ಟೈಮ್ ಫ್ರೇಮ್ ಅಲ್ಲಿ ಇಂಟ್ರಾಡೇಗೆ ಓಕೆ ಬರ್ತಾ ಇದೆ ಮಾರ್ಕೆಟ್ ಇಂಟ್ರಾಡೇಗೆ. ಸೊ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ನನಗೆ ಇನ್ನ ಮೇಜರ್ ನ ಟಚ್ ಮಾಡಿಲ್ಲ. ಓಕೆ, ಒಂದು ಸಣ್ಣ ಮೇಜರ್ ನ ಟಚ್ ಮಾಡಿ ಬರ್ತಾ ಇರ್ಬೋದು, ಬಟ್ ನನ್ಗೆ ದೊಡ್ಡ ಮೇಜರ್ ನ ಟಚ್ ಮಾಡಿಲ್ಲ. ಇನ್ನ ದೊಡ್ಡ ಮೇಜರ್ ನನಗೆ ಇಲ್ಲಿದೆ, ಚೇಂಜ್ ಆಫ್ ಕ್ಯಾರೆಕ್ಟರ್ 47,435. ಸೊ ಇಲ್ಲೆಲ್ಲಾದ್ರೂ ಮತ್ತೆ ಪ್ರೈಜೇಷನ್ ಮಾಡಿ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಕಟ್ ಮಾಡಕ್ ಬಂದ್ರೆ ಬರ್ಲಿ ಹಂಗೇನೆ. ಓಕೆನಾ? ಸೊ ಲೆವೆಲ್ಸ್ ಗಳನ್ನ ನೋಡ್ಕೊಳ್ಳಿ. 47,784, 47,052, 48,052, 48,241. ಸೊ ಹಂಗೆ ಸಪೋರ್ಟ್ ಗಳನ್ನ ನೋಡ್ಕೊಳ್ಳಿ. ಓಕೆನಾ? ಆ ರೆಸಿಸ್ಟೆನ್ಸ್ ಹೇಳಾಯ್ತು. ಓಕೆ, ಕಟ್ ಮಾಡಿದ್ರೆ 49,693 ಕ್ರಾಸ್ ಮಾಡತ್ತಾ ನೋಡ್ಕೊಳ್ಳಿ. ಓಕೆನಾ? ಮೇಲ್ಗಡೆ ಇದೆ ನನ್ನ ಲೆವೆಲ್ಸ್. ಸೊ ಹಂಗೇನೆ ಮೇಲ್ಗಡೆ ಕಂಟಿನ್ಯೂ ಆಯ್ತು ಅಂದ್ರೆ ಕಂಟಿನ್ಯೂ ಮಾಡಿ. ಬಟ್ ಇಲ್ಲಿ 49,300 ನೋಡ್ಕೊಳ್ಳಿ, 400 ನೋಡ್ಕೊಳ್ಳಿ. ನೆಕ್ಸ್ಟ್ 49,600 ನೋಡ್ಕೊಳ್ಳಿ. ಓಕೆ, ಇಲ್ಲೆಲ್ಲಾದ್ರೂ ರಿಜೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ? ಫುಲ್ ಬ್ಯಾಕ್ ಹೋದ್ರೆ ಅಕಸ್ಮಾತ್ ಇಲ್ಲಿಂದನೇ ಬರ್ಬೋದು, 49,300 ಇಂದಾನೇ ಬರ್ಬೋದು. ಓಕೆ, 48,920 ಬರ್ಬೋದು. ಸೊ ನೋಡ್ಕೊಳ್ಳಿ, ರಿಜೆಕ್ಷನ್ ಆಗಿ ಕೆಳಗಡೆ ಬಿದ್ರೆ ಪಿ ಪ್ಲಾನ್ ಮಾಡ್ಕೊಳ್ಳಿ. ಕಂಟಿನ್ಯೂ ಆದ್ರೆ ಹಂಗೆ ಕೆಳಗಡೆ ಕಂಟಿನ್ಯೂ ಮಾಡ್ಕೊಳ್ಳಿ. ಲೆವೆಲ್ಸ್ ಗಳನ್ನ ನಿಮ್ ಚಾರ್ಟ್ಗೆ ಹಾಕೊಳ್ಳಿ. ಓಕೆನಾ? ಓಕೆ ಮೈ ಡಿಯರ್ ಫ್ರೆಂಡ್, ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಲೆವೆಲ್ಸ್ ಗಳನ್ನೆಲ್ಲ ನಾನು ಹಳೆ ಲೆವೆಲ್ಸ್ ಗಳು ಹಂಗೆ ಇದೆ, ನೀವು ಹಾಕೊಂಡಿದ್ರೆ ಅದೇ ಲೆವೆಲ್ಸ್ ಗಳು ಇರುತ್ತೆ. ಸೊ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ ಅಷ್ಟೇ, ಒಂದ್ ಚೂರ್ ಚೇಂಜಸ್ ಇರುತ್ತೆ ಅಷ್ಟೇ. ಓಕೆನಾ? ಥ್ಯಾಂಕ್ ಯು.